ಅಷ್ಟೊಂದೇನು ಡೆವಲಪ್ ಆಗಿರಲಿಲ್ಲ ಡೆಂಟಲ್ ಇದು ನೋಡುವಾಗ ನನಗೆ. ಬಟ್ ಎಲ್ಲರೂ ತುಂಬ ಫ್ರೆಂಡ್ಲಿ, ಎಲ್ಲರೂ ತುಂಬ ಫ್ರೆಂಡ್ಲಿ. ಎಸ್ಪೆಷಲಿ ನಾವು ಹೊಸದಾಗಿ ಸೇರಿರುವಾಗ ಎಲ್ಲ ಆಫೀಸರ್ಸ್ ನೋಡ್ಕೊಳ್ಳೋದು ಚೆನ್ನಾಗಿ. ಇನ್ಫ್ಯಾಕ್ಟ್ ನಂದು ಫಸ್ಟ್ ಒಂದು ವರ್ಷ ನಾನು ಹೇಳ್ಬೋದು ಇಟ್ ವಾಸ್ ದ ಹ್ಯಾಪಿಯೆಸ್ಟ್ ಪೀರಿಯಡ್ ಆಫ್ ಮೈ ಲೈಫ್ ಅಂತ. ನಾಟ್ ಆರ್ಮಿ ಲೈಫ್ ಅಲ್ಲ, ಹೋಲ್ ಲೈಫಲ್ಲಿ, ಹೋಲ್ ಲೈಫಲ್ಲಿ. ಫಸ್ಟ್ ಒಂದು ವರ್ಷ ನಾನು ಫಿರೋಜ್ಪುರಲ್ಲಿ ಇರುವಾಗ ಅದು ಕಾಲೇಜ್ ಲೈಫ್ಗಿಂತನೂ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು. ನಾನು ಮತ್ತೊಂದು ವಿಚಾರ ಹೇಳಕ್ ಬಯಸ್ತೀನಿ ಆಡಿಯನ್ಸ್ಗಳಿಗೆ. ಭಾರತೀಯ ಸೇನೆ ಎಲ್ಲ ಅಧಿಕಾರಿಗಳು ಫ್ರಮ್ ಆಲ್ ಆರ್ಮ್ಸ್ ಅಂಡ್ ಸರ್ವಿಸಸ್ ಗೆಟ್ ಟ್ರೈನ್ಡ್ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 1 year or 3-4 years. ಅವ್ರ ಎಂಟ್ರಿ ಮೇಲೆ ಹೋಗುತ್ತೆ ಆ್ಯಂಡ್ ದೆನ್ ದೇ ವೇರ್ ಯೂನಿಫಾರ್ಮ್, ದೇ ಜಾಯಿನ್ ಡ್ಯೂಟಿ. ಮೆಡಿಕಲ್ ಆಫೀಸರ್ಸ್ MBBS ಮತ್ತು BDS ಅವ್ರು ಏನು ಅಂತ ಹೇಳಿದ್ರೆ ಅವ್ರು ಡಿಗ್ರಿ ಮಾಡಿರ್ತಾರಲ್ಲ, ಸೊ ದೇ ಜಸ್ಟ್ ಗೋ ಆ್ಯಂಡ್ ಜಾಯಿನ್ ಆ್ಯಸ್ ಕ್ಯಾಪ್ಟನ್ಸ್ ಆ್ಯಂಡ್ ದೇ ಸರ್ವ್ ಆ್ಯಸ್ ಡಾಕ್ಟರ್ಸ್. ಅವರನ್ನೊಂದು 3-4 ತಿಂಗಳು ಕರೆದ ಮೇಲೆ ಟ್ರೈನಿಂಗ್ ಸೆಂಟರ್ ಕರ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಹಾಗಾಗಿ ವಿತೌಟ್ ಮಿಲಿಟರಿ ಟ್ರೈನಿಂಗ್ ಸಂಬಡಿ ಕ್ಯಾನ್ ಬಿಕಮ್ ಎನ್ ಆಫೀಸರ್ ಆಸ್ ಎ ಕ್ಯಾಪ್ಟನ್ ಅಂದರೆ ದಟ್ ಅದು ವೈದ್ಯರುಗಳು ಮಾತ್ರ ಭಾರತೀಯ ಸೇನೆಯಲ್ಲಿ ಆಗೋದು. ಸೊ ದೆನ್ ಸರ್ ಒನ್ ಮೋರ್ ಥಿಂಗ್ ಹ್ಯಾಪನ್, ಸಿನ್ಸ್ ನಮಗೇನು ಮಿಲಿಟರಿ ಟ್ರೈನಿಂಗ್ ಏನು ಇರಲ್ಲಲ್ಲ, ಸೊ ನಾವು ಹೋಗಿ ಒಂದು ವಾರದಲ್ಲಿ ನಮಗೆ ಯೂನಿಫಾರ್ಮ್ ಹೊಲಿಸ್ತಾರೆ. ಅದಾದಮೇಲೆ ಬೇಸಿಕ್ ಸೆಲ್ಯೂಟ್ ಇದಂಗೆ ಎಲ್ಲ ನಮಗೊಬ್ರು ಸೀನಿಯರ್ ಅಂತ ಇರ್ತಾರೆ. ಸಮ್ ಸೀನಿಯರ್ ಆಫೀಸರ್ ವಿಲ್ ಬಿ ಟೋಲ್ಡ್ ಇವನನ್ನು ನೋಡ್ಕೊ ಅಂದರೆ ಟೀಚರ್ಸ್ ಟೈಟ್ ಮಾಡೋದು ಎಲ್ಲ ನಡೀತಾ ಇರುತ್ತೆ. ಹೂ ವಾಸ್ ಯುವರ್ ಮೆಂಟರ್ ದೆನ್, ಇಫ್ ಯು ಕ್ಯಾನ್ ರಿಮೆಂಬರ್? ಒಬ್ರು ಹವಲ್ದಾರ್ನ ಹೇಳಿದ್ರು ನನಗೆ. ಹವಲ್ದಾರ್ ಫಾರ್ ಆಲ್ ದೋಸ್ ಥಿಂಗ್ಸ್, ಫಾರ್ ಆಲ್ ಹವಲ್ದಾರ್ ಕೃಷ್ಣಕುಮಾರ್ ಅಂತ. ಇನ್ನೂ ಹೆಸರು ನೆನಪಿದೆ. ಕಂಪ್ಲೀಟ್ ಎಲ್ಲಾನು ಏನೆಲ್ಲ ಗೊತ್ತಿರಬೇಕು. ಫಸ್ಟ್ ಒಂದು 2 ವಾರದಲ್ಲಿ 2 ವಾರ ನನಗೆ ಫಸ್ಟ್ 1 ವಾರ ಯೂನಿಫಾರ್ಮ್ ಹಾಕ್ಲಿಕ್ಕೆ ಬಿಡ್ಲಿಲ್ಲ. ಟೈ ಕಟ್ಕೊಂಡು ಹೋಗ್ತಾ ಇದ್ರೆ ಸುಮ್ಮನೆ ಹಾಗೆ ಸಿವಿಲ್ ಡ್ರೆಸ್ ಅಲ್ಲಿ ಹೋಗ್ತಾ ಇದೆ. ಮತ್ತೆ ಈವ್ನಿಂಗ್ಸ್, ಅರ್ಲಿ ಮಾರ್ನಿಂಗ್ PT ಟೈಮ್ ಅಲ್ಲಿ ನಂದು ಪೆರೇಡ್ ನಡೀತಾ ಇತ್ತು. ಮಾರ್ಚ್ ಪಾಸ್ಟ್ ಎಲ್ಲಾನು. ಓಕೆ. ಆ್ಯಂಡ್ ಒಬ್ರು ಅಡ್ಜುಟೆಂಟ್ ಇದ್ರು, ಮೇಜರ್ ಮಧುಸೂದನ್ ಅಂತ. ಅವರು ಎಲ್ಲ ಈಗ ಈಸ್ ಅ ಸೈಕ್ಯಾಟ್ರಿಸ್ಟ್ ಇನ್ ಚೆನ್ನೈಯಲ್ಲಿದ್ದಾರೆ. ಅವರು ಕಂಪ್ಲೀಟ್ ಏನು ಡೌಟ್ ಇದ್ರೇನು, ಏನು ಹೇಗೆ, ಹೌ ಟು ಬಿಹೇವ್ ಎಲ್ಲ ಫಸ್ಟ್ 1-2 ವಾರ. ಆ್ಯಕ್ಚುಲಿ ಆ 2 ವಾರದಲ್ಲಿ ಕಲ್ತಷ್ಟು ನಮ್ದು ಆಮೇಲೆ ಅವ್ರು ಹೇಳಿದಾಗೆ ಮೆಡಿಕಲ್ ಆಫೀಸರ್ಸ್ ಬೇಸಿಕ್ ಕೋರ್ಸ್ ಅಂತ ನಡೆಯುತ್ತೆ, ಅದೊಂದು 3 months ನಡೆಯುತ್ತೆ. ಆ 3 months ಅಲ್ಲಿ ಕಲಿಸೋದು ಕೂಡ ಆ 2 ವಾರದಲ್ಲಿ ಅವರು ನನ್ನ ಇದು ಮಾಡಿದ್ರು. ಮತ್ತೆ ಒಂದು ನನಗೆ ಅವರು ಮೇಜರ್ ಮಧುಸೂದನ್ ಅವರು ಹೇಳಿದ್ರು ಇನ್ನೂ ನೆನಪಿದೆ, ಅದರಿಂದಾಗಿ ನಮಗೆ ಎನ್ಕರೇಜ್ಮೆಂಟ್ ಸಿಕ್ಕ ಹಾಗೆ. ಅವ್ರು ಹೇಳಿದ್ರು, ವಿ ಆಲ್ ಹ್ಯಾಡ್ ಟು ಗ್ರೋ ಇನ್ ಟು ಅವರ್ ಯೂನಿಫಾರ್ಮ್ಸ್, ಯು ಆರ್ ಮೇಡ್ ಫಾರ್ ಇಟ್ ಅಂತ. ಆ ಟೈಮಲ್ಲಿ ಅವ್ರು ಸುಳ್ಳೇ ಹೇಳಿರ್ಬೋದು, ಮೋಸ್ಟ್ಲಿ ಎಲ್ರಿಗೂ ಅದೇ ತರ ಹೇಳ್ತಾರೆ ಅಂತ ಕಾಣಿಸುತ್ತೆ. ಆದ್ರೆ ಅವ್ರು ಹೇಳಿದ್ ಅಂದ್ರೆ ಇಟ್ ಸೀಮ್ಸ್ ಮೇಡ್ ಫಾರ್ ಯು ಅಂತ. Okay, I mean, the way you carried yourself or way ಅದು ಗೊತ್ತಿಲ್ಲ, ಸುಮ್ಮನೆ ಹೇಳಿರ್ಬೋದು. ಬಟ್ ಆ ಥರ ಹೇಳಿದ ಕೂಡಲೇ ನಮಗೂ ಒಂದು ಕಾನ್ಫಿಡೆನ್ಸ್. ಅಂದ್ರೆ ಎಲ್ಲ ಕಡೆ ನಾವು ಒಂದು ಆರ್ಮಿ ಆಫೀಸರ್ಸ್ ಇಂಟಿಮಿಡೇಟಿಂಗ್, ಸಡನ್ ಆಗಿ ನಾವು the ranks, the seniority, their experience or ಮತ್ತೆ ಈವನ್ ಯೂನಿಫಾರ್ಮ್ ಹಾಕಿದ್ಮೇಲೆ, ಇದು ರ್ಯಾಂಕ್ಸ್ ಎಲ್ಲ ಹಾಕಿದ್ಮೇಲೆನು ನನಗೆ ಬೈಕ್ ಅಂದ್ರೆ ಇಷ್ಟ ಆಗಬೇಕಂದ್ರೆ ಬೈಕ್ ಕಾಲೇಜಲ್ಲಿ ಇರಲಿಲ್ಲ. ಕಾಲೇಜಲ್ಲಿ DR ಅವ್ರದ್ದು ಬುಲೆಟ್ ಇತ್ತು. ನಾನು ಆ ಬುಲೆಟ್ ಕೇಳೋದು ಹಾಸ್ಪಿಟಲ್ಗೆ ಹೋಗಕ್ಕೆ ಅಂತ. ನಮ್ಮ ಕಮಾಂಡಿಂಗ್ ಆಫೀಸರ್ ನನ್ನ ತಮಾಷೆ ಮಾಡ್ತಾರೆ, ನೀನು ಬುಲೆಟ್ ಅಲ್ಲಿ ಹೋದ್ರೆ ವೆಹಿಕಲ್ ಕೊಡ್ಬೇಕು ಅಂತ. ನಾನು ಇಲ್ಲ, ನನಗೆ ಐ ವಾಸ್ ಸೋ ಫ್ರೆಂಡ್ಲಿ ಇದ್ದೆ. ಇಲ್ಲ ನನಗದು ಬಿಡು, ದೆನ್ ನಿಮ್ ರ್ಯಾಂಕ್ಸ್ ತೆಗೆದ್ಬಿಟ್ಟು ಬೇಕಿದ್ರೆ ಬಿಟ್ಕೊಂಡು ಹೋಗು ನೀನು. 2 ದಿವಸ ಹಾಗೂ ಮಾಡಿದ್ದೀನಿ ನಾನು. So nobody will get to know. Nobody will. So small things. So when a new officer comes to a unit, you get dined in. Dining in is a procedure like, ಮೆಸ್ ಅಂತ ಇರುತ್ತೆ. ಮೆಸ್ಸಲ್ಲಿ ಎಲ್ಲ ಆಫೀಸರ್ಸ್ ಊಟ ಮಾಡ್ತಾರೆ. There's a place they eat, have all meals and interact with the families and all. Any memories of your dining in, sir? ನನಗೆ ಮೆಮರೀಸ್ ಆಫ್ ಮೈ ಪಿಪ್ಪಿಂಗ್ ಇನ್ ಇದೆ. ಪಿಪ್ಪಿಂಗ್ ಇನ್ ಅಂದ್ರೆ ಫಸ್ಟ್ ಟೈಮ್ ನೀವು ಯೂನಿಫಾರ್ಮ್ ಹಾಕಿಬಿಟ್ಟು ಯೂನಿಫಾರ್ಮ್ ಹಾಕಿ 2 ಸ್ಟಾರ್ ಒಂದು ಡ್ರಿಂಕ್ ಒಳಗಡೆ ಇರುತ್ತೆ. ಅದ್ರ ಮೇಲೆ ಎಲ್ಲರೂ ಯಾವ ಡ್ರಿಂಕ್ ಬೇಕೋ ಅದನ್ನ ಪೋರ್ ಮಾಡಿರ್ತಾರೆ ಎಲ್ಲ ಆಫೀಸರ್ಸ್. It happened in the bar. It happened in the mess. Okay. ಹಾಕ್ಬಿಟ್ಟು ಅದನ್ನ ಫುಲ್ ಮಾಡಿಬಿಟ್ಟು ಅದನ್ನ ಒಂದೇ ಗುಟ್ಕಲ್ಲಿ ಕುಡಿದ ಮೇಲೆ ಅದನ್ನ ರ್ಯಾಂಕ್ಸ್ ತೆಗೆದು ನಮಗೆ
ಹಾಕಿದ್ದು. ಸೊ ಫ್ರಮ್ ದ ಡೇ ಯು ದ ಫಸ್ಟ್ ಟೈಮ್ ನೀವು ಯೂನಿಫಾರ್ಮ್ ಹಾಕಿದ್ದು, ವೆನ್ ವಾಸ್ ಇಟ್ ಕಮಿಷನಿಂಗ್ ಆಗಿ ಎಷ್ಟು ದಿನ ಆದ್ಮೇಲೆ? ಒಂದು ವಾರ ಆಗಿತ್ತೆ, ಒನ್ ಅಂಡ್ ಹಾಫ್ ವೀಕ್ಸ್. ನಿಮ್ ಡೈನಿಂಗ್ ಇನ್ನೂ ಆಗಿರ್ಲಿಲ್ಲ? ಡೈನಿಂಗ್ ಅದೇ ದಿವಸ, ದಟ್ ಇಸ್ ದ ಡೈನಿಂಗ್, ದಟ್ ಇಸ್ ದ ಡೈನಿಂಗ್, ದಟ್ ಇಸ್ ಓಕೆ, ದಟ್ ಇಸ್ ದ ಡೇ ಡೈನಿಂಗ್ ಎಲ್ಲ ಅದು ಒಟ್ಟಿಗೆ ಆಯ್ತು. ನೀವು ಆ ಡ್ರಿಂಕ್ ಎಲ್ಲ ಕುಡಿದ್ರಿ, ಆ 2 ಸ್ಟಾರ್ ಅವ್ರು ಹಾಕಿದ್ರು. ಆಮೇಲೆ ನೆನಪಿದೆ ನೀವು ಎಷ್ಟೊತ್ತು ಇವರ್ ಏಬಲ್ ಟು ಸ್ಟ್ಯಾಂಡ್ ಅಂತ ಹೇಳಿ? ಅದು ಆದ್ಮೇಲೆ ನಾನು ವಾಶ್ರೂಮ್ ಹೋಗ್ಬಿಟ್ಟು ನಾನು ಮಿರರ್ ನನ್ನ ನೋಡ್ಕೊಳ್ಬೇಕು ಅಂತ, ಆ ಯೂನಿಫಾರ್ಮ್ ಹಾಕೊಂಡು ನನ್ನನ್ನೇ ನಾನು ನೋಡ್ಕೋಬೇಕು, ಕಾಡ್ತೀನಿ ಅಂತ. ಅದೊಂದು ನೈಸ್ ಫೀಲಿಂಗ್ ಅಲ್ವಾ? ನೈಸ್ ಫೀಲಿಂಗ್. ಇಟ್ಸ್ ಅದೊಂದು ಫಸ್ಟ್ ಟೈಮ್ ಯೂನಿಫಾರ್ಮ್ 2 ಸ್ಟಾರ್ ಇಲ್ಲಿ, ಸ್ಟಾರ್ ಬಟ್ ಆ ಸ್ಟಾರ್ ಹಾಕೋ ಮೊದಲು ಒಂದು ಆಲ್ಮೋಸ್ಟ್ ಇಷ್ಟು ಕುಡಿಸ್ಬಿಟ್ಟಿದ್ದಾರೆ. ಓಕೆ, ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಆಮೇಲೆ ಏನಾಯ್ತು ಗೊತ್ತಿಲ್ಲ, ನೆನಪಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಆಫೀಸಿಗೆ ಹೋಗಿದ್ದೇನೆ. ನೆಕ್ಸ್ಟ್ ಡೇ woke up ನೆಕ್ಸ್ಟ್ ಡೇ. ಹೌದು, ನೀವು ವೋಕಪ್ ಅಂದ್ರೆ ಪಿಟಿಗೆನೆ ಕರ್ಕೊಂಡು ಹೋಗಿದ್ದಾರೆ, ಹೇಳ್ಸಿ ಕರ್ಕೊಂಡು ಹೋಗಿದ್ದಾರೆ. ಫಸ್ಟ್ ಸಿಒ ಅಂದ್ರೆ ಕಮಾಂಡಿಂಗ್ ಆಫೀಸರ್. ಫಸ್ಟ್ ಕಮಾಂಡಿಂಗ್ ಆಫೀಸರ್ ಸಂಬಡಿ ಯು ಲುಕ್ ಅಪ್ ಟು, ದೇ ಸಿ ಯು ಲೈಕ್ ಎ ಸನ್. ನಿಮ್ಮನ್ನು ಚಿಕ್ಕ ಪುಟ್ಟ ವಿಚಾರದಲ್ಲಿ ತಿತ್ತಾರೆ, ಮಾತಾಡ್ತಾರೆ, ರಜೆ ಕೊಡ್ತಾರೆ, ಎಲ್ಲದಕ್ಕೂ ಈಸ್ ಲೈಕ್ ಎ ಫಾದರ್ ಆಫ್ ದ ಯೂನಿಟ್. ವಾಸ್ ಯುವರ್ ಫಸ್ಟ್ ಸಿಒ ಅಂಡ್ ಇಂಟ್ರಾಕ್ಷನ್ ಹೇಗಿತ್ತು? ಕರ್ನಲ್ ಜ್ಞಾನಚಂದ್ರ ಅಂತ. ಅದೇ ಹೇಳಿದ್ನಲ್ಲ, ತುಂಬಾ ಫ್ರೆಂಡ್ಲಿ. ಫಸ್ಟ್ ಡೇ ನಾನು ಸಿಕ್ಕಿದೆ ಅಂತ ಇದ್ರ ಲೇಕಲ್ಲಿ ನಾನು ಹೇಳಿದೆ. ಅದಾದ್ಮೇಲೆನು ನಾನು ಒಂದು ಏನಂದ್ರೆ, ನಾನು ಈ ಸ್ಪೋರ್ಟ್ಸ್ ಎಂತು ಅಂದ್ರೆ ಇಲ್ಲ, ಈವನ್ ರನ್ನಿಂಗ್ ಆ ಟೈಮಲ್ಲಿ. ಓಕೆ, ನನಗೆ ಕರೆಕ್ಟ್ ಆಗಿ ನೆನಪಿದೆ, ಒಂದು ಬ್ರಿಗೇಡ್ ವರ್ಸಸ್ ನಮ್ಮ ಫೀಲ್ಡ್ ಹಾಸ್ಪಿಟಲ್ಗೆ ಕ್ರಿಕೆಟ್ ಮ್ಯಾಚ್. ಸೊ ಆ ಕ್ರಿಕೆಟ್ ಮ್ಯಾಚ್ ನಾವು ವಿನ್ ಆದ್ವಿ. ಅದು ಆ ಖುಷಿ ಅಂದ್ರೆ ಐ ಬಿಕೇಮ್ ಇಸ್ ಫೇವ್ರೆಟ್ ಪರ್ಸನ್ ಆ ದಿವಸ. ಅಂದ್ರೆ ಸ್ಪೋರ್ಟ್ಸ್ ಹೇಗಂದ್ರೆ ಆರ್ಮಿಯಲ್ಲಿ ಇಟ್ ಬಾಂಡ್ಸ್ ಪೀಪಲ್, ಸೊ ಅದರಿಂದಾಗಿ. ಸೊ ಟೈಮ್ ಝೋನ್ ಹಿಂದೆ ಹೋದಾಗ ಫಿರೋಜ್ಪುರಿಂದ ಸೋಮವಾರಪೇಟೆ ಬರೋದಿದೆಯಲ್ಲ, ಸಣ್ಣ ವಿಷಯ ಅಲ್ಲ. ಫಿರೋಜ್ಪುರ್ ನಮ್ಮ ಟೈಮಲ್ಲಿ ಫಿರೋಜ್ಪುರಿಂದ ಡೆಲ್ಲಿಗೆ ಬಂದು, ಡೆಲ್ಲಿಯಿಂದ ಬೆಂಗಳೂರು ಫ್ಲೈಟ್ ಎತ್ತಿ, ಬೆಂಗಳೂರಿಂದ ಬಸ್ ಹಿಡಿದ್ರೆ 8 ಗಂಟೆ ಬೇಕಾಗ್ತಿತ್ತು. ನೀವು ರಜೆಗೆ ಬರೋ ಫೀಲಿಂಗ್ ಹೆಂಗಿತ್ತು? ವೆನ್ ದ ಫಸ್ಟ್ ಟೈಮ್ ಯು ಕೇಮ್ ಆನ್ ಲೀವ್, ಯುವರ್ ಪೇರೆಂಟ್ಸ್ ಸಾ ಯು ರಿಮೆಂಬರ್ ಯುವರ್ ಫಸ್ಟ್ ಲೀವ್? ಎಸ್, ವಿದಿನ್ ಎ ಮಂತ್. ವಾಟ್ ಹ್ಯಾಪನ್? ಅದು ಹೇಗಾಯ್ತು ಅಂದ್ರೆ, ನಾನು ಕಮಿಷನಿಂಗ್ ಆಗಿದ್ದು November 28. ಓಕೆ, ಡಿಸೆಂಬರ್ ಒಳಗೆ ಲೀವ್ ನಮ್ದು ಇದ್ರೆ ಅವ್ರು ಕೊಡ್ಬೇಕು. ಫುಲ್ ಕೊಡಕ್ಕಾಗಲ್ಲ, ಆಗ 2 months ಪಾರ್ಟ್ ಆಫ್ ಲೀವ್, ಯಾಕಂದ್ರೆ ಆ ವರ್ಷದಲ್ಲಿ ನಾನು ಹೋಗಿದ್ದೀನಿ ಅಂತ ಇರಬೇಕು. ಸೊ ನನಗೆ December 31st ಲೀವ್ ಸ್ಯಾಂಕ್ಷನ್ ಮಾಡಿದ್ರು. ಹೋಗಕ್ ಬಿಡ್ಲಿಲ್ಲ, ಯಾಕಂದ್ರೆ Jan 1st ನಮ್ಮ ಆಗ ಮೆಡಿಕಲ್ ಡೆಂಟಲ್ ಕೋರ್ ಒಟ್ಟಿಗೆ. Jan 1st ವಾಸ್ ದ ಕೋರ್ ಡೇ. ಕೋರ್ ಡೇ ಮುಗಿಸ್ಬಿಟ್ಟು ನೀನು ಹೋಗಿ ಬರ್ಬೇಕು 15 days ಅಂತ. ಓಕೆ, ಸೊ ನಾನು ಆಗ ಫ್ಲೈಟ್ ಎಲ್ಲ ಇರ್ಲಿಲ್ಲ. ನಾನು ಫ್ಲೈಟ್ ಫಿರೋಜ್ಪುರಿಂದ ಮೈಸೂರ, ಡೆಲ್ಲಿಯಿಂದ ಬೆಂಗಳೂರಿಂದ ಬಸ್ಸಲ್ಲಿ ಸೋಮವಾರಪೇಟೆ. ಎಷ್ಟು ದಿನ ಬೇಕಾಗಿದೆ ಸರ್? 3 days ಏನೋ ಬೇಕಾಗ್ತಾ ಇತ್ತು. 15 ದಿವಸದ ಲೀವ್, ಆದ್ರೂ ಅವರು ಹೋಗಿ ಬರ್ಬೇಕು. 3 ದಿನ ಬರಕ್ಕೆ, 3 ದಿನ ಹೋಗಕ್ಕೆ 3 ದಿನ. ನಾನು ಬಂದಾಗ ಏನು ಹೇಳಿಲ್ಲ, ನಾನು ಲೆಟರ್ ಒಂದು ಬರ್ದಿದ್ದೀನಿ ಮನೆಗೆ. ರಿಲೇಟಿವ್ಸ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಅವ್ರ ಮನೆಗೆ ಬಂದಾಗ ಅವ್ರು ನಾನು ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಸ್ಕೊಂಡು 1 ತಿಂಗಳಲ್ಲಿ ವಾಪಸ್ ಬಂದಿದ್ದಾನೆ. ಹುಡುಗ ವಾಪಸ್ ಬಂದಿದ್ದಾನೆ, ಸೆಟ್ ಆಗಿಲ್ಲ ಅಲ್ಲಿ ಅಂತ. ಸೊ 1 ತಿಂಗಳಲ್ಲಿ ನಂಗೆ ಲೀವ್ ಸಿಕ್ತಲ್ಲ. ಬಟ್ ಇಟ್ ವಾಸ್ ಜಸ್ಟ್ 14-15 ಡೇ, 15 ದಿವಸ ಏನೋ ಅಷ್ಟೇ ಸಿಕ್ಕಿ. ಅದರಲ್ಲಿ 3 ದಿವಸ ಹೋಗಕ್ಕೆ, 3 ದಿವಸ ಬರಕ್ಕೆ ಇತ್ತು. ಅದ್ರ ಮಧ್ಯದಲ್ಲಿ ನಾನು ಮಂಗಳೂರಿಗೆ ಹೋಗಿ ಫ್ರೆಂಡ್ಸ್ನೆಲ್ಲ ಸಿಕ್ಕಿ. ಸಂಬಳ ಬಂದಿರಲಿಲ್ಲ, ಪಾರ್ಟಿ ಗಿಟಿ ಮಾಡಕ್ಕೆ ಸಂಬಳ ನಂದು 5 ತಿಂಗಳು ಬರ್ಲಿರ್ಲಿಲ್ಲ. ಡಾಕ್ಯುಮೆಂಟೇಶನ್ ಎಲ್ಲ ಆಗ್ಲಿಕ್ಕೆ 5 ತಿಂಗಳ ಮೇಲೆ ಎಲ್ಲ ಒಟ್ಟಿಗೆ ಬಂತು. ಸೊ ಅದು ಕಷ್ಟನೇ. ಒನ್ ಮೋರ್ ಥಿಂಗ್ ಸರ್, ಇಟ್ಸ್ ಲೈಕ್ ಸಿ ಪೇರೆಂಟ್ಸ್ ಆರ್ ಆನ್ಷಿಯಸ್ ಸಿನ್ಸ್ ನಾವು. ಈಗ ನಿಮ್ಗೊಂದು ಮಗ ಇದ್ದಾನಲ್ಲ, ಪ್ರಾಬ್ಲಿ ಎವ್ರಿ ಡೇ ಯು ಸಿ ಯು ಸಿ ಹಿಮ್, ಯು ಇಂಟರಾಕ್ಟ್. ಫ್ರಮ್ ಫಿರೋಜ್ಪುರ್ ಇಸ್ ಅ ಪೀಸ್ ಸ್ಟೇಷನ್ ಆದರೂ ಕೂಡ ನಿಮ್ಮ ಹತ್ರ ಮೊಬೈಲ್ ಇರಲಿಲ್ಲ. ಹೆಂಗೆ ಪೇರೆಂಟ್ಸ್ ಜೊತೆ ಆ ಟೈಮಲ್ಲಿ ಕಮ್ಯುನಿಕೇಶನ್ಸ್ ಹೆಂಗಿತ್ತು? ಟ್ರಂಕ್ ಕಾಲ್ಸ್ ಅಂತ ಇರ್ತಾ ಇತ್ತು. ಸೊ ಅದೊಂದು ಎಸ್ ಟಿ ಡಿ ಬೂತಿಂದ ಮನೆಗೆ ಫೋನ್ ಮಾಡೋದು. ಅದೂನು ರಾತ್ರಿ 10 ಗಂಟೆ ಮೇಲೆ 1/4 ಚಾರ್ಜ್ ಅಂತ ಎಲ್ಲ ಇರ್ತಾ ಇತ್ತು. 7 ಗಂಟೆಯಿಂದ 10 ಗಂಟೆಗೆ ಹಾಫ್ ಚಾರ್ಜ್ ಹಾಗೆಲ್ಲ ಇರ್ತದೆ. ಸೊ 10 ಗಂಟೆ ಮೇಲೆ ಹೋಗಿ ಒಂದು ಫೋನ್ ಬೂತಿಂದ ಅದೆಲ್ಲ ಫೋನ್ ಮಾಡ್ತಾ ಇದ್ದೆ.